ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸೆಪ್ಟೆಂಬರ್ ತಿಂಗಳಿನ ಕೊನೆಯ ವಾರ ಕೂಡ ಬಂದಾಯಿತು. ಇಲ್ಲಿವರೆಗೂ ಕೂಡ 12 ಮತ್ತು 13ನೇ ಕಂತಿನ ಹಣ ಏನಿದೆ ಅದು ಯಾರ ಒಂದು ಖಾತೆಗಳಿಗೂ ಕೂಡ ಜಮೆ ಆಗಿರುವುದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಕೂಡ ಈ ಬಗ್ಗೆ ಮಾಹಿತಿ ಬಂದಿತ್ತು. ಸೆಪ್ಟೆಂಬರ್ ಒಂದು ಅಂತ್ಯದ ಒಳಗಾಗಿ ಎಲ್ಲರ ಒಂದು ಖಾತೆಗಳಿಗೂ ಕೂಡ 12 ಮತ್ತು 13ನೇ ಕಂತಿನ ಹಣ ಒಂದು ಜಮೆ ಆಗುತ್ತೆ. ಇದು ಒಂದು ಖಾತರಿ ಯೋಜನೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯ ಒಂದು ಫಲಾನುಭವಿಗಳಿಗೆ ಇದರ ಒಂದು ಲಾಭ ಸಿಗುತ್ತೆ ಅನ್ನುವಂತಹ ಒಂದು ಖಚಿತ ಮಾಹಿತಿಯನ್ನು ಕೂಡ ಅವರು ನೀಡಿದರು. ಇನ್ನೂವರೆಗೂ ಯಾರೆಲ್ಲ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಈ ಒಂದು ಆರ್ಥಿಕ ಇಲಾಖೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 12 ಮತ್ತು 13ನೇ ಕಂತಿನ ಹಣಕ್ಕಾಗಿ ಈ ಒಂದು ಆರ್ಥಿಕ ಇಲಾಖೆಗೆ ಮನವಿಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ಹಾಗೂ ಅಲ್ಲಿ ಒಂದು ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಅನ್ನೋವಂಥ ವಿಷಯವನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಮಾಧ್ಯಮದಲ್ಲೂ ಕೂಡ ಹೇಳಿದ್ದಾರೆ, ಸಂದರ್ಶನಗಳಲ್ಲೂ ಕೂಡ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆದ ತಕ್ಷಣ ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಒಂದು ಹಣ ಜಮೆ ಆಗುವುದರ ಜೊತೆಗೆ ಈ ಒಂದು ಟ್ರೆಜರಿಗೆ ಕೂಡ ಈ ಒಂದು ಹಣ ಹೋಗಿ ಅಲ್ಲಿಂದ ಎಲ್ಲ ಗೃಹಿಣಿಯರ ಖಾತೆಗಳಿಗೆ ಒಂದು ಲೆಕ್ಕಾಚಾರದ ಪ್ರಕಾರ ಜಮೆ ಆಗ್ತಾ ಬರುತ್ತೆ ಹಣ ಏನಿದೆ ಅದು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತುಗಳ ಒಂದು ಜಮಾವಣೆ ಏನಿದೆ ಅದು ಖಾತರಿ ಯೋಜನೆ ಆಗಿರೋದರಿಂದ ಎಲ್ಲರ ಒಂದು ಖಾತೆಗಳಿಗೂ ಕೂಡ ಅವರು ಇರುವಂತಹ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆ ಒಂದು ಕ್ಯಾನ್ಸಲ್ ಆಗದೇ ಜಾರಿಯಲ್ಲೇ ಇರುತ್ತೆ ಅನ್ನೋ ಒಂದು ಖಚಿತವಾದಂತಹ ಮಾಹಿತಿಯನ್ನು ಅವರು ನೀಡಿರೋದರಿಂದ ಹಾಗೂ ಯಾವುದೇ ಕಾರಣಕ್ಕೂ ಕೂಡ ಗೃಹಿಣಿಯರ ಖಾತೆಗಳಿಗೆ ಈ ಒಂದು ಕಂತುಗಳ ಜಮಾವಣೆ ಮಾಡುವುದು ಸತ್ಯವೇ ಆಗಿರುವುದರಿಂದ ಈ ಒಂದು ದಿನಗಳನ್ನು ಮುಂದೂಡುವುದು ಹಾಗೂ ಡಿಲೇ ಮಾಡಿ ಹಣವನ್ನು ಜಮೆ ಮಾಡುವುದರಲ್ಲಿ ಯಾವುದೇ ಅರ್ಥ ಇರುವುದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ. ಹಾಗಾಗಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಏನಿದೆ ಅದು ಒಂದು ಹಣವನ್ನು ಬೇಗನೆ ಬಿಡುಗಡೆ ಮಾಡಿದಲ್ಲಿ, ಅಂದರೆ 3 ತಿಂಗಳ ಮುಂಚಿತವಾಗಿ 3 ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದರು. ಅದೇ ಥರ ಹಣವನ್ನು ಮುಂಚಿತವಾಗಿಯೇ ಬಿಡುಗಡೆ ಮಾಡಿದಲ್ಲಿ ಈ ಒಂದು ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಮತ್ತು ಗೃಹಿಣಿಯರ ಖಾತೆಗಳಿಗೆ ಹಣವನ್ನು ಜಮೆ ಮಾಡುವ ಪ್ರೊಸೆಸ್ ಏನಿರುತ್ತೆ ಆ ಪ್ರೊಸೆಸ್ಗೆ ಟೈಮ್ ಕೂಡ ಸಿಕ್ಕಂತಾಗುತ್ತೆ. ಹಾಗೂ ಜನಗಳ ಖಾತೆಗಳಿಗೆ ಈ ಒಂದು ಜಮಾವಣೆಯನ್ನು ಮಾಡಲಿಕ್ಕೆ ಟೈಮ್ ಕೂಡ ಅನುಕೂಲ ಆಗುತ್ತೆ ಅಂತ ಕೂಡ ಅವ್ರು ಹೇಳ್ತಾರೆ. ಈಗಾಗಲೇ 2 ತಿಂಗಳ ಒಂದು ಕಂತಿನ ಹಣ ಪೆಂಡಿಂಗ್ ಇರೋದರಿಂದ, ಅಂದರೆ 4,000 ರೂಪಾಯಿಗಳ ಒಂದು ಹಣ ಏನಿದೆ ಅದು ಪೆಂಡಿಂಗ್ ಇರೋದರಿಂದ ಆರ್ಥಿಕ ಇಲಾಖೆಗೆ ಪ್ರತಿಯೊಬ್ಬ ಗೃಹಿಣಿಯರ ಖಾತೆಗಳಿಗೂ ಕೂಡ 4,000 ರೂಪಾಯಿಗಳ ಜಮಾವಣೆ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡುವಂತಹದ್ದು ಒಂದು ದೊಡ್ಡ ಮೊತ್ತದ ಹಣವೇ ಆಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಒಂದು ಕಂತುಗಳ ಜೊತೆಗೆ ಸೆಪ್ಟೆಂಬರ್ ತಿಂಗಳಿನ ಕಂತು ಕೂಡ ಸೇರಿದರೆ ಅಲ್ಲಿಗೆ 6,000 ರೂಪಾಯಿಗಳ ಒಂದು ಜಮಾವಣೆಯನ್ನು ಪ್ರತಿ ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಆರ್ಥಿಕ ಒಂದು ಇಲಾಖೆ ಹಣವನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ 2 ಕಂತುಗಳ ಹಣ 4,000 ರೂಪಾಯಿ ಏನಿದೆ, ಜುಲೈ ಮತ್ತು ಆಗಸ್ಟ್ ತಿಂಗಳ ಒಂದು 4,000 ರೂಪಾಯಿ ಅದು ಒಟ್ಟಿಗೆ ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಲಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಇನ್ನೇನು ಈ ತಿಂಗಳ ಅಂತ್ಯದಲ್ಲಿ, ಅಂದರೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಇದು, ಈ ಒಂದು ತಿಂಗಳು ಮುಗಿಯುವಷ್ಟರಲ್ಲಿ ಈ ಒಂದು 2 ಕಂತುಗಳ ಹಣ ಏನಿದೆ 4,000 ರೂಪಾಯಿ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಬಹುದು ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಜೊತೆಗೆ ಆರ್ಥಿಕ ಇಲಾಖೆನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ಬಿಡುಗಡೆ ಮಾಡಿದೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ. ಬಹಳಷ್ಟು ಜನ ಗೃಹಿಣಿಯರ ಖಾತೆಗಳಿಗೆ ಈ ಒಂದು 11ನೇ ಕಂತಿನ ಹಣ ಕೂಡ ಜಮೆ ಆಗಿರಲಿಲ್ಲ. ಆ ಒಂದು ಹಣ ಕೂಡ ಈಗಾಗಲೇ ಜಮೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು 12 ಮತ್ತು 13ನೇ ಕಂತಿನ ಬಗ್ಗೆ ಬಹಳಷ್ಟು ಚರ್ಚೆಗಳು ಮತ್ತು ವಿಡಿಯೋಗಳು ಹರಿದಾಡ್ತಾ ಇದ್ದು, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ 12 ಮತ್ತು 13ನೇ ಕಂತಿನ ಹಣ ಜಮೆ ಆಗಿದೆ ಅನ್ನೋ ಒಂದು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಆದರೆ ನಮಗೆ ಗೊತ್ತಿರುವ ಪ್ರಕಾರ ಈವರೆಗೂ ಕೂಡ ಯಾರ ಖಾತೆಗಳಿಗೂ 12 ಮತ್ತು 13ನೇ ಕಂತಿನ ಹಣ ಜಮೆ ಆಗಿರುವುದಿಲ್ಲ. ಇನ್ನೇನಿದ್ದರೂ ಈ ಒಂದು ತಿಂಗಳ ಅಂತ್ಯದಲ್ಲಿ, ಅಂದರೆ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ 2 ಕಂತುಗಳ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಬಹುದು ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಸ್ನೇಹಿತರೆ, ಈಗಾಗಲೇ
ಪ್ರತಿ ತಿಂಗಳು ಬರ್ತಾ ಇದ್ದಂತೆಯೇ 1ರಿಂದ 10ನೇ ಕಂತಿನವರೆಗೂ ಕೂಡ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಬಂತು ಗೃಹಿಣಿಯರ ಖಾತೆಗಳಿಗೆ, ಅದೇ ರೀತಿ ಪ್ರತಿ ತಿಂಗಳು ಕೂಡ ಒಂದು ಡಿಲೇ ಆಗದಂತೆಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗ್ತಾ ಹೋದಲ್ಲಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಒಂದು ಆರ್ಥಿಕ ಇಲಾಖೆಗೂ ಕೂಡ ಹೆಚ್ಚಿನ ಒಂದು ಹಣದ ಭಾರ ಏನಿದೆ ಅದು ಒಟ್ಟಿಗೆನೇ ಒಂದು ಹಣವನ್ನು ಬಿಡುಗಡೆ ಮಾಡುವಂಥದ್ದು ಕೂಡ ತಪ್ಪುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಈ ಒಂದು ತಿಂಗಳ ಅಂತ್ಯದಲ್ಲಿ 12 ಮತ್ತು 13ನೇ ಕಂತಿನ ಹಣ ಏನಿದೆ ಗೃಹಿಣಿಯರ ಖಾತೆಗಳಿಗೆ ಜಮೆ ಆದರೆ ಎಲ್ಲರಿಗೂ ಕೂಡ ಒಳ್ಳೆಯದು. ಅಕಸ್ಮಾತಾಗಿ ಅದು ಮತ್ತೆ ಮುಂದೆ ಹೋದದ್ದೇ ಆದಲ್ಲಿ ಎಲ್ಲ ಒಂದು ಗೃಹಿಣಿಯರು ಕೂಡ ಕಾಯ್ತಾ ಕೂತಿರೋದಕ್ಕೂ ಒಂದು ರೀತಿ ನಿರಾಶೆಯಾದಂತೆ ಆಗುತ್ತೆ. ಜೊತೆಗೆ ಆರ್ಥಿಕ ಇಲಾಖೆಗೂ ಕೂಡ ಒಟ್ಟಿಗೆ ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಈ ಒಂದು ಆರ್ಥಿಕ ಭಾರ ಬಿದ್ದಂತೆ ಆಗುತ್ತೆ. ಈಗಾಗಲೇ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲ ಏರ್ಪಾಟಾಗಿದ್ದು, ಅಕ್ಕಿಯ ಬದಲಾಗಿ ನೀಡ್ತಾ ಇದ್ದಂತಹ ಹಣವನ್ನು ಕೂಡ ಬಂದ್ ಮಾಡಿ ಅಕ್ಕಿಯನ್ನು ನೀಡ್ತೇವೆ ಅಂತ ಒಂದು ಸಾರಿ ಹೇಳಿದರು. ಮತ್ತು ಇಲ್ಲ ಅಕ್ಕಿಯ ಬದಲಾಗಿ ಈ ಒಂದು ದಿನಸಿ ಕಿಟ್ಟನ್ನು ಕೂಡ ನೀಡ್ತೇವೆ ಅಂತ ಮತ್ತೊಂದು ಸಾರಿ ಹೇಳಿದರು. ಮತ್ತು ಇವಾಗ ತಿರುಗಿ ಇಲ್ಲ ಆ ಒಂದು ದಿನಸಿ ಕಿಟ್ಟನ್ನು ಕೂಡ ಕ್ಯಾನ್ಸಲ್ ಮಾಡಿ ಮೊದಲಿನಂತೆಯೇ ಅಕ್ಕಿಯ ಬದಲಾಗಿ ಹಣವನ್ನು ಏನು ನೀಡ್ತಾ ಇದ್ರು ಅದೇ ರೀತಿ ಫಲಾನುಭವಿಗಳ ಖಾತೆಗಳಿಗೆ ಆ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನೇ ಹಾಕಿಬಿಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. DBT ಮೂಲಕ ಅವರ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಒಂದು ಜಮೆ ಮಾಡಲಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಸ್ನೇಹಿತರೆ, ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಮ್ಮ ಸರ್ಕಾರ ಸ್ವತಃ ತಾನೇ ಒಂದು ಗೊಂದಲಕ್ಕೀಡಾಗಿದೆ ಏನೋ ಅನ್ನುವಂತಹ ಸಂಶಯ ಎಲ್ಲ ಒಂದು ಜನಗಳ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಹಾಗಾಗಿ ಇರುವಂತಹ ಗೊಂದಲಗಳಿಗೆಲ್ಲ ತೆರೆಯನ್ನು ಎಳೆದು ನಮ್ಮ ಸರ್ಕಾರದವರು ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡು ಸರಿಯಾದ ಮಾಹಿತಿಗಳನ್ನು ಕಾಲಕ್ಕೆ ತಕ್ಕಂತೆ ಜನಗಳಿಗೆ ಮಾಹಿತಿಗಳನ್ನು ನೀಡಿ ಅದರ ಒಂದು ಯೋಜನೆಯ ಬಗ್ಗೆ ಸರಿಯಾದ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು ಅಂತ ನಾವು ಆಶಿಸೋಣ. ಸ್ನೇಹಿತರೆ, ಗೌರಿ ಗಣೇಶ ಹಬ್ಬಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳ ಹಣ ಏನಿದೆ ಅದು ಜಮೆ ಆಗಿ ಎಲ್ಲರಿಗೂ ಕೂಡ ಹಬ್ಬದ ಸಂಭ್ರಮ ಹೆಚ್ಚು ಮಾಡುತ್ತೆ ಅಂತ ಅಂದ್ಕೊಂಡಿದ್ದಂತಹ ಗೃಹಿಣಿಯರಿಗೆ ಈ ಮುಂದೆ ಬರ್ತಾ ಇರತಕ್ಕಂತಹ ಒಂದು ನಾಡ ಹಬ್ಬ ಏನಿದೆ ದಸರಾ, ಆ ಹಬ್ಬದ ಒಳಗಾಗಿ ಆದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2 ಕಂತುಗಳ ಹಣ ಜಮೆ ಆಗಿ ಹಬ್ಬದ ಸಂಭ್ರಮವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾರೆಲ್ಲರೂ ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.